ರಾಜೀನಾಮೆ ಕೊಟ್ಬಿಡ್ತೀವಿ ಅಂದ ತಕ್ಷಣ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿಬಿಡುತ್ತಾ? ಐ ಡೋಂಟ್ ನೋ. ಬಟ್ ಇದನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಒಪ್ಪುತ್ತಾರಾ? ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವರು ಇದನ್ನ ಒಪ್ಪಲ್ಲ. ತನ್ನ ಪರವಾಗಿ ಮಾತಾಡಿದವರೇ ಬಾಯಿ ಮುಚ್ಚಿಸಿ ನೋಟಿಸ್ ಕೊಟ್ಟು ನೀವು ಮಾತಾಡಬೇಡಿ, ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ ಅಂತ ಹೇಳಿದಂಥ ಪಕ್ಷದ ಅಧ್ಯಕ್ಷರು ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಒತ್ತಡ ಹೇರೋದಕ್ಕೆ ನನ್ನ ಪರವಾಗಿ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಡೆಫಿನೆಟ್ಲಿ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ಲಸ್ ಆಗಲ್ಲ, ಇದು ಮೈನಸ್ ಆಗುತ್ತೆ. ಅದು ಅವರಿಗೆ ಪ್ಲಸ್ ಆಗಿ ಅವರು ಬಯಸಿದಂಥ ಕುರ್ಚಿ ಅವರಿಗೆ ಸಿಗಲ್ಲ, ಬದಲಾಗಿ ಇಟ್ ಅಮೌಂಟ್ಸ್ ಟು ಒಂಥರ ಇಂಡಿಸಿಪ್ಲಿನ್, ಇದು ಅಶಿಸ್ತಿನ ಪರಮಾವಧಿ ಅಂತ ಅನ್ನಿಸಿಕೊಳ್ಳುತ್ತದೆ. ಹೊರನೋಟಕ್ಕೆ ಇದು ನನ್ನ ನಿಷ್ಠೆ, ಇದು ಡಿ ಕೆ ಶಿವಕುಮಾರ್ ಅವರಿಗೆ ನಾನು ತೋರಿಸ್ತಾ ಇರುವಂತಹ ನಿಷ್ಠೆ ಅಂತ ಅನ್ನಿಸಬಹುದು. ಬಟ್ ಅದು ಬೂಮ್ರ್ಯಾಂಗ್ ಆಗಿ ಅವರಿಗೇನೆ ತೊಂದರೆ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ.